ಅಲ್ಲಿ ಮನ್ಯಾಗ ಆಸೆ ಹೋಗ್ತೈತೆ ಅದನ್ನ ಸ್ವಲ್ಪ ಒಂದೇ ಕಡೆ ಹೋಗ್ಬಿಟ್ರೆ ಏನಂತ ಸರ ಜಾಸ್ತಿ ಹಿಂದೆ ಹೋಗ್ಬೇಡಿ ಬರ್ರಿ 6 ಗಂಟೆಗೆ ನಿನ್ನೆ ಬಂದಾರ ಅವ್ರದೇ ಈಗ ಇಲ್ಲಿ ಒಳಗದವ್ರಿ ಗೊತ್ತಾಗಬೇಕಲ್ಲ ನೋಡ್ರಿ ಎಷ್ಟು ಹಾನಿ ಆಗ್ಯಾವ ಇವು 18 ಗಂಟೆ 18 ಯಾವ್ರದು ನೋಡಿ ನೋಡ್ರಿ ಕಣ್ಣು ಇಲ್ಲ ತಹಸೀಲ್ದಾರ್ ಸಾಹೇಬ್ರ ಇದು ಈ ಪಾರ ನೋಡ್ರಿ ಸರ್ ಇದು ಏನು ಮಾಡ್ಬೋದು ಅಷ್ಟು ಉಳ್ಕಾದ್ರೆ ಯಾರು ಗಾಯಿಗೂ ಗಾಯ ಟೋಟಲ್ ಎಷ್ಟು ಮನೆಗಳು ನೋಡ್ಬಾರಿ ಪರಿಹಾರ ಘೋಷಣೆ ಆಗಬೇಕು. ಆ ಕುಟುಂಬಸ್ಥರಿಗೆ ತಾವು ಯಾರ ಒಬ್ಬ ನಮ್ಮ ಮುನ್ಸಿಪಾಲಿಟಿ ಸಿಬ್ಬಂದಿ ನೇಮಿಸಿ ಪ್ರತಿಯೊಂದು ಮನೆ ಚೆಕ್ ಮಾಡಿ ಅವ್ರದ್ದು ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ಇಸ್ಕೋಬೇಕು. ಅವರಿಗೆ ತಕ್ಷಣ ಘೋಷಣೆ ಮಾಡೋ ಪರಿಹಾರ. ಮತ್ತು ಇಷ್ಟೇ ಮುಂದಕ್ಕೆ ಬಿಡಬೇಡ್ರಿ. ಮುಂದೆ ಬರುವಂಥ ದಿನದಲ್ಲಿ ನಾವು ಈಗಾಗಲೇ ಮತ್ತೆ ನಮ್ಮ ಶಾಸಕರ ಮನವಿಗೆ ತರ್ತೇವೆ. ನಾವು ಇದನ್ನು ಈಗ ತಮಗೂ ಅಧಿಕಾರಿಗಳ ಮನವಿ ಕೊಡ್ತೇವೆ. ನಮ್ಮ ಬಸವನ ಬಾಗೇವಾಡಿ ಏನು ನಮ್ಮ ಸಚಿವರದಾರ ಅವ್ರಿಗೆ ಕೊಟ್ಟು ಮನವಿ ಕೊಡ್ತೇವೆ. ನಮ್ಗೆ ಹಾನಿ ಆಗ್ಯದ, ದಯವಿಟ್ಟು ಅಧಿಕಾರಿಗಳಿಗೆ ನಾವು ಏನೂ ಅವೇ ಶಬ್ದ ಮಾತಾಡಂಗಿಲ್ಲ. ನಮಗೆ ತೊಂದರೆ ಆಗ್ಯದ, ತೊಂದರೆ ಅಲ್ಲಾರಂಗೆ ತಾವು ನೋಡ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಪ್ಪ ತಂದೆ ತಾಯಿ ಅಂದ್ರೆ ಅಧಿಕಾರಿಗಳೇ ನಮ್ಮನ್ನ ಪ್ರೋತ್ಸಾಹ ಮಾಡ್ಬೇಕು. ನೀವು ಬರೀ ಹೂ ಒಂದು ಮನವಿ ತಗೊಂಡು ದಯವಿಟ್ಟು ಯಾರು ಹೋಗ್ಬೇಡ್ರಿ. ಹಂಗೆ ಹೂ ಒಂದು ಹೋಗಂಗಿದ್ರೆ ದಯವಿಟ್ಟು ನಾವು ಮನವಿ ಕೊಡಂಗಿಲ್ಲ ತಮಗಂತ ಹೇಳಿ ನಾನು ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ. ಜಯಂತಿ ಕರ್ನಾಟಕ. ನಿನ್ನೆ ದಿನ ಎಷ್ಟು ಮನೆಗಳಲ್ಲಿ ನೀರು ಹೋಗಿದೆಯೋ ಅದೆಲ್ಲ ನಮ್ಮ ಅಧಿಕಾರಿಗಳು, ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲರೂ ಲಿಸ್ಟನ್ನು ಕೂಡ ಮಾಡಿದ್ದಾರೆ. ಆ ಲಿಸ್ಟ್ ಪ್ರಕಾರ ಬ್ಯಾಂಕ್ ಅಕೌಂಟು ಮತ್ತು ಇತರೆ ದಾಖಲೆಗಳನ್ನು ನಾವು ಮನೆಗೆ ಬಂದು ಸ್ವೀಕಾರ ಮಾಡ್ತೀವಿ. ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಸೋಮವಾರ ದಿವಸ ಅದನ್ನು ನಾವು ಟ್ರೆಜರಿಗೆ ಸಬ್ಮಿಟ್ ಮಾಡಿ ಅವರಿಗೆ NDRF ಮತ್ತು SDRF ಏನು ಮಾರ್ಗಸೂಚಿ ಪ್ರಕಾರ ಅವರಿಗೆ ತಕ್ಷಣವೇ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದರ ಜೊತೆಗೆ ಈಗೇನು ಕೆರೆ ಬಗ್ಗೆ ಹೇಳಿದ್ರು ಅದು ಎಲ್ಲನೂ ಕೂಡ ಡಾಕ್ಯುಮೆಂಟಲ್ಲಿ ಕರೆಕ್ಟ್ ಆಗಿತ್ತು. ಬಟ್ ಅದು ಹೈಕೋರ್ಟಲ್ಲಿ ಸ್ಟೇ ಬಂದಿರೋದ್ರಿಂದ ಅದು ತಾತ್ಕಾಲಿಕವಾಗಿ ಹೆಂಡಪ್ ಆಗೈತಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಎಲ್ಲ 1937ರಿಂದ ಹಿಡ್ಕೊಂಡು ಎಲ್ಲ ದಾಖಲೆಗಳನ್ನು ನಾವು ಹೈಕೋರ್ಟಿಗೆ ಒದಗಿಸಿದ್ದೀವಿ. ಅದರ ಜೊತೆಗೆ ಇನ್ನೂ ಸಾಕಷ್ಟು ಕೆಲವೊಂದು ಕನ್ನಡದಾಗ ಮಾಡಿಕೊಡೋದು ಮೋಡಿ ಲಿಪಿ ಇತ್ತು, ಅದನ್ನು ಕೂಡ ನಾವು ಬದಲಾವಣೆ ಮಾಡಿ ತಜ್ಞ ಇವರಿಂದ ಅದನ್ನು ಕೂಡ ಎಲ್ಲ ದಾಖಲೆಗಳನ್ನು ಒದಗಿಸಿದ್ದೀವಿ. ಅದು ಕೋರ್ಟ್ ಪ್ರೊಸೀಜರ್ ಏನಿದೆ ಅದನ್ನು ನಾವೆಲ್ಲನೂ ಫಾಲೋ ಮಾಡ್ತಾ ಇದ್ದೀವಿ. ಅದು ಅಲ್ಲಿ ಪರಿಹಾರ ಆದ್ಮೇಲೆ ಇಮಿಡಿಯೇಟ್ ಆಗಿ ಅದನ್ನು ಕೆರೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ಈಗೇನು ನಿಮ್ಗೆ ಅನಾನುಕೂಲ ಆಗದಂಗೆ ಈಗಾಗಲೇ ನಾವೆಲ್ಲ ಎಲ್ಲೆಲ್ಲಿ ಎಲ್ಲ ಸಿಟಿಯಲ್ಲಿ ಎಲ್ಲನೂ ನೋಡಿ ಬಂದಿದ್ದೀವಿ ಬೆಳಗ್ಗೆ. ಅದಕ್ಕೆ ಎಲ್ಲೆಲ್ಲಿ ಜಾಮ್ ಆಗಿದೆ ಅಲ್ಲೆಲ್ಲನೂ ಚೀಫ್ ಆಫೀಸರ್ ಮುಖಾಂತರ, ಮುನ್ಸಿಪಾಲಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರ ಮುಖಾಂತರ ಎಲ್ಲ ನಾವು ಕ್ಲೀನ್ ಮಾಡಿ ನೀರು ಒಟ್ಟು ಮನೆಗಳಿಗೆ ಹೋಗ್ಲಾರ್ದಂಗೆ ನಾವು ವ್ಯವಸ್ಥೆಯನ್ನು ನಮ್ಮೆಲ್ಲ ತಾಲೂಕು ಆಡಳಿತದ ಅಧಿಕಾರಿಗಳ ಪರವಾಗಿ
ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.